ಬಯಸಿದ್ದೆಲ್ಲ ಸಿಗುವಂತಿದ್ರೆ ಬಯಕೆಗೆ ಬೆಲೆನೇ ಇರ್ತಾ ಇರಲಿಲ್ಲ. ಅನಿಸಿದ್ದೆಲ್ಲ ಹೇಳುವಂತಿದ್ರೆ ಮೌನಕ್ಕೆ ಅರ್ಥನೇ ಇರ್ತಿರ್ಲಿಲ್ಲ. ತಪ್ಪುಗಳೇ ಆಗದೇ ಇದ್ರೆ ಹೊಸ ಪ್ರಯತ್ನನೇ ಬರ್ತಾ ಇರಲಿಲ್ಲ. ಕಣ್ಣೀರೇ ಬರೆದಿದ್ರೆ ನಗುವಿನ ಆನಂದನೇ ತಿಳಿತಾ ಇರಲಿಲ್ಲ. ಗೆಳೆಯ, ಕಷ್ಟಗಳು ಎದುರಾಗದೇ ಇದ್ರೆ ಜೀವನದ ಮೌಲ್ಯವೇ ಗೊತ್ತಾಗ್ತಾ ಇರಲಿಲ್ಲ. ಅವ್ರು ನನ್ನನ್ನು ಬಿಟ್ಟು ಹೋದ್ರು, ಇವ್ರು ನನ್ನನ್ನು ಬಿಟ್ಟು ಹೋದ್ರು ಅಂತ ಯಾರ ಬಗ್ಗೆ ಕೊರಗ್ತಾ ಇದೆಯಾ? ಯಾರ ಬಗ್ಗೆನೂ ಚಿಂತೆ ಮಾಡಬೇಡ ಗೆಳೆಯ. ಅವ್ರು ನಿನ್ನನ್ನು ಬಿಟ್ಟು ಹೋಗಿದಾರಲ್ಲ, ಅವ್ರಿಗೆ ನಿನ್ನ ಜೊತೆ ಇರೋ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರನೇ ನಿನ್ನನ್ನು ಅವ್ರು ಬಿಟ್ಟು ಹೋಗಿದ್ದಾರೆ ಅಂತ ನೀನು ಅರ್ಥ ಮಾಡ್ಕೋ. ಯಾರ ಜೊತೆ ಎಷ್ಟರ ಮಟ್ಟಿಗಿರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರು ಅಂದ್ಕೊಂಡು ಒಳ್ಳೆತನಕ್ಕೋಸ್ಕರ ಏನಾದರೂ ಮಾಡಲು ಹೋದರೆ ಕೊನೆಗೆ ಅವ್ರ ಪಾಲಿಗೆ ನೀನೇ ಕೆಟ್ಟವನಾಗ್ಬಿಡ್ತೀಯ. ಜೊತೆಯಾಗಿ ಬದುಕುವವ್ರ ನಡುವೆ ಪ್ರೀತಿ ಇರೋದಿಲ್ಲ. ಪ್ರೀತಿ ಇದ್ದವರಿಗೆ ಜೊತೆಯಾಗಿ ಬದುಕುವ ಅದೃಷ್ಟ ಇರೋದಿಲ್ಲ. ನೀನು ಇದನ್ನು ಮೊದಲು ತಿಳ್ಕೊ ಗೆಳೆಯ. ಬದಲಾಗು. ನೀನು ಬದಲಾಗೋ ದಿನಕ ಈ ಪ್ರಪಂಚ ನಿನಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಮೈ ಡಿಯರ್ ಫ್ರೆಂಡ್, ಒಂದು ಮಾತು ಹೇಳ್ತೀನಿ ತಿಳ್ಕೊ. ಕಷ್ಟಕ್ಕೆ ಆಗದ ಮಕ್ಕಳು, ಬಡತನ ಹಂಚಿಕೊಳ್ಳದ ಪ್ರೀತಿ, ತಮಾಷೆ ಸಹಿಸದ ಸ್ನೇಹ, ಬೆಳವಣಿಗೆ ಬಯಸದ ಬಂಧುಗಳು. ಅಷ್ಟೇ ಅಲ್ಲ, ನೀನು ಗೆಲ್ತೀಯಲ್ಲ, ಆಗ ನಿನ್ನ ಗೆಲುವನ್ನು ನೋಡಿ ಅಸೂಹೆ ಪಡುವ ವೈರಿಗಳು ಇದ್ರೆ ಎಷ್ಟು, ಸತ್ರೆ ಎಷ್ಟು. ನಿನ್ನ ಪಾಲಿಗೆ ಈಗ ಉಳಿದಿರೋದೊಂದೇ, ನೀನು ಬದಲಾಗಬೇಕು. ಹೊರಗಿನಿಂದ ಕಾಲ ನಮ್ಮನ್ನು ಬದಲಾಯಿಸಿದರೆ ಒಳಗಿನಿಂದ ಜನರೇ ನಮ್ಮನ್ನು ಬದಲಾಯಿಸ್ತಾರೆ. ಯಾರೊಬ್ಬರಿಗಾಗಿಯೂ ನಾವು ಕಣ್ಣೀರು ಹಾಕುವ ಅವಶ್ಯಕತೆ ಇಲ್ಲ. ಅವರು ನಮ್ಮ ಪಾಲಿಗೆ ಸತ್ರು ಅಂತ ನಾವು ಬದುಕೋದೇ ನಮಗುಳಿದಿರೋ ಮಾರ್ಗ. ನಾವು ಸತ್ತ ಮೇಲೂ ಬದುಕಿರಬೇಕು ಅಂದರೆ ಸದಾ ಇನ್ನೊಬ್ಬರ ಹೃದಯದಲ್ಲಿ ನಮ್ಮ ನೆನಪಿರುವ ಹಾಗೆ ನಾವು ಬದುಕಬೇಕು. ಅಂತಹ ಕೆಲಸ ನಮ್ಮಿಂದ ಆಗಬೇಕು. ಜನರಿಗೆ ನಾವು ಬದಲಾದದ್ದು ಮಾತ್ರ ಬೇಗ ಕಾಣಿಸುತ್ತೆ, ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೀವೋ ಅನ್ನೋದು ಮಾತ್ರ ಯಾರಿಗೂ ತಿಳಿಯೋದಿಲ್ಲ. ನಿಯತ್ತಿಗೆ ಬೆಲೆ ಸಿಗೋ ಹಾಗಿದ್ರೆ ಇಂದು ನಾಯಿ ಕೂಡ ಕೋಟ್ಯಾಧಿಪತಿ ಆಗ್ತಿತ್ತು ಗೆಳೆಯ. ಇಲ್ಲಿ ನಿನ್ನ ನಿಯತ್ತಿಗೆ ಬೆಲೆ ಇಲ್ಲ. ಇಲ್ಲೇನಿದ್ರು ನೀನು ಮಾಡ್ತೀಯಲ್ಲ, ನೀನು ದುಡಿದು ಸಂಪಾದಿಸ್ತೀಯಲ್ಲ, ಆ ಹಣಕ್ಕೆ ಬೆಲೆ. ನಿನ್ನ ನೋವಿಗೆ ನೀನು ಯಾರನ್ನೂ ಹೊಣೆ ಮಾಡಬೇಡ. ಯಾಕಂದರೆ ಅದು ನಿನ್ನ ಅತಿಯಾದ ಪ್ರೀತಿ ಮತ್ತು ಕಾಳಜಿಗೆ ಸಿಕ್ಕಂತಹ ಬಹುಮಾನ ಅಷ್ಟೇ. ಕೊನೆಗೊಂದು ಮಾತು ಹೇಳ್ತೀನಿ, ಯಾರ ಮನಸ್ಸಲ್ಲಿ ನಾನೇ ಸರಿ ಅನ್ನೋದಿರುತ್ತೋ ಆತನಿಗೆ ತನ್ನ ತಪ್ಪಿನ ಅರಿವು ಯಾವತ್ತೂ ಆಗಲ್ಲ. ಎಲ್ಲರನ್ನ ಗೌರವಿಸೋದು ನಮ್ಮ ಮಾನವೀಯತೆ, ಅದನ್ನು ಉಳಿಸಿಕೊಳ್ಳೋದು ಅವರ ಯೋಗ್ಯತೆ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೆ ಹಾಜರಾಗಿರ್ತೀನಿ ಸ್ನೇಹಿತರೆ. ನಮ್ಮ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.